ತಂಗಿ ತಂಗಿ ಸೂರಮ್ಮದೇವಿ ಸೂರಮ್ಮದೇವಿ ಏನು ಮಾಡ್ತೀರಮ್ಮ ತಂಗಿ? ಅಣ್ಣ ಬಂದೆ ಬಾರಣ್ಣ, ಕುಳಿತುಕೋ ಅಣ್ಣ. ಎಲ್ಲವೂ ಸವಿಕಿವೆ ಅಣ್ಣ? ಎಲ್ಲವೂ ಸವಕ್ಕೆ ತಂಗಿ, ನಿನ್ನ ದಯದಿಂದ ಎಲ್ಲ ಸವಕಿದೆ. ನಿನಗೆ ಪುತ್ರ ಹುಟ್ಟಿದ ವಿಷಯ ತಿಳಿದು ಓಡಿ ಓಡಿ ಬಂದಿನಮ್ಮ ತಂಗಿ. ತಂಗಿ ಕುಡಿಯಲು ಸ್ವಲ್ಪ ನೀರು ಕೊಡಮ್ಮ. ಆಗಲೇನ? ತೆಗೆದುಕೊಳ್ಳೋಣ ನೀರು. ತಂಗಿ ಮಗು ಚೆನ್ನಾಗಿದೆಯೇನಮ್ಮ? ಅಣ್ಣ, ನನ್ನ ಕಂದನ ಬೆಳಗುವ ಸೂರ್ಯನಂತೆ ನಿನಕ್ಕಿಂತಲೂ ತೇಜಪುಂಜನಾಗಿ ಹೊಳೆಯುವ ರತ್ನದಂತೆ ಆಕಾಶದಲ್ಲಿ ಮಿನುಗುವ ತಾರೆಯಂತೆ ರಚಿಸುತ್ತಿದ್ದಾನೆ ಅಣ್ಣ. ಸಂತೋಷವಾಯ್ತಮ್ಮ, ಸಂತೋಷವಾಯ್ತು. ಅಣ್ಣ, ನನ್ನ ಕಂದನ ಜಾತಕವನ್ನು ನೀನೇ ನೋಡಬೇಕಣ್ಣ. ಈದಿಗೊಬ್ಬ ಜ್ಯೋತಿಷ್ಯ ಬಂದು ನನ್ನ ಕಂದನ ಜಾತಕ ಸರಿಯಿಲ್ಲೆಂದು ಹೋಗಿದ್ದಾನೆ. ಈ ಕಂದನಿಂದ ನಮಗೆಲ್ಲರಿಗೂ ಕಂಟಕ ಇದೆ ಎಂದು ಹೇಳಿ ಹೋಗಿದ್ದಾನೆ. ಅದಕ್ಕಾಗಿ ನೀನೇ ನನ್ನ ಮಗನ ಜಾತಕವನ್ನು ಕುಂಡಲಿ ಹಾಕಿ ನೋಡೋಣ. ನಾನು ನಿನಗೆ ಸ್ವಲ್ಪ ಹಣ್ಣು ಹಂಪಲು ತೆಗೆದುಕೊಂಡು ಬರ್ತೀನಿ. ಬ್ರಹ್ಮ ಜಾತಕ, ನಿನ್ನ ಜಾತಕ ಸಮಯ ಸಾಧಿಸಿದೆ. ತಂಗಿಗೆ ಸುಳ್ಳು ಹೇಳಲೇಬೇಕು. ಸುಳ್ಳು ಹೇಳದಿದ್ದರೆ ನನಗೆ ಅಪಮಾನ ತಪ್ಪಿದ್ದಲ್ಲ. ಹೇಗಾದ್ರೂ ಮಾಡಿ ಈ ಬೀರನನ್ನು ಕೊಲ್ಲಲೇಬೇಕು. ತೆಗೆದುಕೊಳ್ಳಣ್ಣ. ಅಣ್ಣ, ನೀನು ತಂದ ಜನ್ಮ ಕುಂಡಲಿ ಹೊತ್ತಿಗಿಂದ ನನ್ನ ಕಂದನ ಜಾತಕವನ್ನು ನೋಡೋಣ. ಆಗಲಿ ತಂಗಿ. ತಂಗಿ ನಾನಿನ್ನು ಬರುತ್ತೇನಮ್ಮ. ಯಾಕಣ್ಣ ನೀನು ಹೀಗೇಕೆ ಮಾಡುವೆ? ನೀನು ಬಂದದ್ದೇಕೆ ಮತ್ತು ಹೊರಟದೇಕೆ? ಎಂಥ ವಿಚಿತ್ರತೆಯನ್ನಾಗಿ ಮಾತನಾಡ್ತಿರುವೆ? ತಂಗಿ, ನಿನ್ನ ಮಗನ ಜಾತಕವನ್ನು ನನ್ನ ಬಾಯಿನಿಂದ ಹೇಳಲಿಕ್ಕೆ ಆಗಲಾರದು ತಂಗಿ, ಆಗಲಾರದು. ಅಣ್ಣ, ಹೇಳಣ್ಣ, ದಯವಿಟ್ಟು ಹೇಳಣ್ಣ. ನನ್ನ ಕಂದನ ಜಾತಕದಲ್ಲಿ ಏನು ಬಂದಿದೆ? ಅವನ ಹಣೆ ಬಾರದಲ್ಲಿ ಏನು ಬರೆಯಲಾಗಿದೆ? ಅವನಿಂದ ಯಾರಿಗೆ ತೊಂದರೆ ಇದೆ? ಬೇಗ ಹೇಳಣ್ಣ. ತಂಗಿ, ನಾನು ಬೇಡಿದ್ದನ್ನು ಕೊಡುತ್ತೇನೆ ಎಂದು ನನಗೆ ವಚನ ಕೊಟ್ಟರೆ ಮಾತ್ರ ಹೇಳುತ್ತೇನೆ. ಅಣ್ಣ, ಹೌದು ತಂಗಿ. ಅಣ್ಣ, ಆಗಲೆನ್ನ ನೀನು ಬೇಡಿದ್ದೇನೆ ಕೊಡುತ್ತೇನೆ. ತೆಗೆದುಕೋ ವಚನ. ಹೌದು ತಂಗಿ. ತಂಗಿ, ಹೇಳಿನೆಂದರೆ ಹೇಳಲು ಆಗುತ್ತಿಲ್ಲ, ಬಿಡಬೇಕೆಂದರೆ ಬಿಡುವಂತೆನಾಗುವುದಿಲ್ಲ. ತಂಗಿ, ನಿನ್ನ ಕಂದನ ಜಾತಕ ಹುಟ್ಟಿದ ಗಳಿಗೆ ಹಾಗೂ ಭವಿಷ್ಯವಾಣಿ ಪ್ರಕಾರ ಈ ಕಂದನ ಉಳಿದರೆ ಜಗತ್ತಿಗೆ ಕಂಟಕವಿದೆ ಮತ್ತು ಈ ಕಂದನು ಬಲಿ ಕೊಟ್ಟರೆ ಜಗತ್ತು ಕಲ್ಯಾಣವಾಗುವುದು. ಸರ್ವರ ಕಲ್ಯಾಣಗೋಸ್ಕರ ಒಂದು ಶಿಶುವಿನ ಬಲಿ ಆದಲ್ಲಿ
ಅಸಂಖ್ಯ ಜೀವಗಳು ಕಲ್ಯಾಣ ಹೋಗುದು. ಅದಕ್ಕಾಗಿ ತಂಗಿ ನೀನು ತಪ್ಪು ಬಯಸಬೇಡ. ದೇವರು ಕೊಟ್ಟಿರುವ ಶಿಶುವನ್ನು ತಾನಾಗಿ ಏನೊಂದು ದೃಢ ಸಂಕಲ್ಪ ಮಾಡಿಬಿಡಮ್ಮ. ಅಣ್ಣ, ನನಗೆ ಮೊದಲೇ ಪುತ್ರ ಭಾಗ್ಯವು ಕಲ್ಪಿಸಬಾರದಿತ್ತಣ್ಣ, ಕಲ್ಪಿಸಬಾರದಿತ್ತು. ಬಂಜೆ ಆಗಬಾರದೆಂದು ಈ ಸೌಭಾಗ್ಯ ಕೊಟ್ಟು ಮತ್ತೆ ಕಸಿದುಕೊಳ್ಳುವುದು ಯೋಗ್ಯವೇ? ತಂಗಿ, ವಚನ ಕೊಟ್ಟ ಪ್ರಕಾರ ಈ ಕಂದನು ನನಗೆ ಬೇಕು. ತಂಗಿ, ನಿನ್ನ ಕಂದನ ಮೇಲೆ ನನಗೆ ಕಳಕಳಿಲ್ಲವೇ? ನಾನು ನಿನ್ನ ಅಣ್ಣನಂದ ಮೇಲೆ ನನಗೆ ದುಃಖ ಏನೆಂದು ತಿಳಿಯಬೇಡ. ತಂಗಿ, ಕೊಲ್ಲಿಸಿಕೊಳ್ಳುವುದಕ್ಕಾಗಿ ನಿನ್ನ ಮಗನ ಜನ್ಮವಾಗಿದೆ ಅಂದಾಗ ಹಾಗೆ ಆಗೋದು. ನಾಳೆ ಪ್ರಾತಃ ಕಾಲ 4 ಜನರು ನನ್ನ ಸೇವಕರನ್ನು ಕಳಿಸುತ್ತೀನಿ. ತಂಗಿ, ನೀನು ಈ ಕಂದನನ್ನು ಅವರು ಕೈಯಲ್ಲಿ ಕೊಡು. ನಾನು ತಂಗಿ, ಅವರು ಕೊಲ್ಲುತ್ತಾರೆ ತಂಗಿ. ನಾನಿನ್ನು ಬರುತ್ತೇನೆ ಅಮ್ಮ. ಎಂತಾದ ಹೊತ್ತ ನುಂಗಲಾರದ ತೊತ್ತ ಒಡದ ಹೋದಂಗ ಮುತ್ತ ಕಳವಿ ನಾರಾಯಣಗೌಡ ನಮ್ಮಣ್ಣನ ಮಾತ ಮುಗಲರದ ಬಿದ್ದಂಗೈತ. ಕರಳಿನ ಕುಡಿಯ ಜಾರೀತ ಉಡಿಯ, ಕರಳಿನ ಕುಡಿಯ ಜಾರೀತ ಉಡಿಯ, ಬೆನ್ನಿಗೆ ಬಿದ್ದಣ್ಣ ಕೊಯ್ದನ ಕತ್ತ. ಎಂತಾದ ಹೊತ್ತ ನುಂಗಲಾರದ ತೊತ್ತ ಒಡದ ಹೋದಂಗ ಮುತ್ತ. ಕಳವೆ ನಾರಾಯಣಗೌಡ ನಮ್ಮಣ್ಣನ ಮಾತ ಮುಗಲರದ ಬಿದ್ದಂಗ ಕುಡಿಯ ಜಾರೀತ ಕುಡಿಯ, ಕರಳಿನ ಕುಡಿಯ ಜಾರೀತ ಕುಡಿಯ, ಬೆನ್ನಿಗೆ ಬಿದ್ದಣ್ಣ ಕೊಯ್ದನ ಕತ್ತ. ಎಂತಾದ ಹೊತ್ತ ನುಂಗಲಾರದ ತೊತ್ತ ಒಡದ ಹೋದಂಗ ಮುತ್ತ. ಕಳವೆ ನಾರಾಯಣಗೌಡ ನಮ್ಮಣ್ಣನ ಮಾತ ಮುಗಲರದ ಬಿದ್ದಂಗ ಕರುಳಿನ ಕುಡಿಯ ಜಾರೀತ ಕುಡಿಯ, ಕರುಳಿನ ಕುಡಿಯ ಜಾರೀತ ಕುಡಿಯ, ಬೆನ್ನಿಗೆ ಬಿದ್ದಣ್ಣ ಕೊಯ್ದನ ಕತ್ತ. ವಚನ ಕೊಟ್ಟು ತಪ್ಪು ಮಾಡಿದೆ, ಹೇಗೆ ಕಂದನನ್ನು ಕೊಡಲಿ? ಅಯ್ಯೋ ಶಿವನೇ, ಹೀಗೇಕೆ ಮಾಡಿದೆ? ಮಗನೇ, ನಿನ್ನನ್ನು ಕೊಲ್ಲಲೇಬೇಕಾಯ್ತೇನು? ಏಕೆ ಏಕೆ ಹೆಣೆಬರವನ್ನು ಹೊತ್ತುಕೊಂಡು ಬಂದಿರುವೆಯಾ ಕಂದ? ಸರ್ವರ ಕಲ್ಯಾಣಕ್ಕಾಗಿ ನಿನ್ನನ್ನು ಬಲಿ ಕೊಡಲೇಬೇಕಾಯ್ತೇನು? ಕಂದ, ಎಂದು ನೀನು ನನ್ನ ಗರ್ಭದಲ್ಲಿ ತುಂಬಿರೋ ಅಂದಿನಿಂದ ಇಂದಿನವರೆಗೆ ನನಗೆ ದುಃಖದಲಿಗಳು ಬೆನ್ನತ್ಯವಲ್ಲ. ಇದು ನನ್ನ ಪೂರ್ವ ಜನ್ಮದ ಪಾಪದ ಕರ್ಮವೇ. ಯಾವ ಪುತ್ರ ಯೋಗಕ್ಕೆ ಕೈ ಹಾಕಿ ಚಿತ್ರ ಇಸಿಸಿ ನಾನು ಯಾವ ಕಂದನನ್ನು ಬಲಿ ತೆಗೆದುಕೊಂಡಿದ್ದೀನೋ ಏನೋ.
ನಾನು ಮಾಡಿದ ಅನಂತನಂತ ಜನ್ಮದಲ್ಲಿ ಕ್ರೂರ ಕರ್ತಗಳಿಗೆ ಅವುಗಳನ್ನೆಲ್ಲ ಈಗಲೇ ತಂದೊಡ್ಡಿ ಅವುಗಳನ್ನು ನನ್ನಿಂದ ಭೋಗಿಸಿದ ಹತ್ತಿಸಿದೆಯಾ ದೇವಾ. ಅಂಗೆಲಾಚಿ ಬೇಡವೆ ದೇವಾ, ಪ್ರಸನ್ನನಾಗು, ನನ್ನ ರೋದನೆ ಆಲಿಸು ದೇವಾ. ಆಯ್ತು ಬಯಕೆಗಳೆಲ್ಲ ಕಣ್ಣೀರು ಬಾಳೆಲ್ಲ ತುಂಬಿದೆ ಮನವೆಲ್ಲ ಬರೆದಾಯ್ತು ಮನವೆಲ್ಲ ಬರೆದಾಯ್ತು ಬಾಳೆಲ್ಲ ಮನ್ನಾಯ್ತು ಬಯಕೆಗಳೆಲ್ಲ ಕಣ್ಣೀರು ಬಾಳೆಲ್ಲ ಮನ್ನಾಯ್ತು ಬಯಕೆಗಳೆಲ್ಲ ಕಣ್ಣೀರು ಬಾಳೆಲ್ಲ ತುಂಬಿದೆ ಮನವೆಲ್ಲ ಬರೆದಾಯ್ತು ಬಾಳೆಲ್ಲ ಮನವೆಲ್ಲ ಬರೆದಾಯ್ತು ಬಾಳೆಲ್ಲ ಅನ್ನಾಯ್ತು ಬಯಕೆಗಳೆಲ್ಲ
ನಗುತ್ತ ನಿಂತಿರುವೆ ನೀನು ಅಳುತ್ತ ನಿಂತಿರುವೆ ನಾನು ಈ ನೋವಿಗೇನು ಕಾರಣ ಈ ನೋವಿಗೇನು ಕಾರಣ ದಾರಿಯಲ್ಲಿ ಬರೇ ಕಲ್ಲು ಮುಳ್ಳು ಬರೇ ಕಲ್ಲು ಮುಳ್ಳು ಬರೇ ಕಲ್ಲು ಮುಳ್ಳು ಆಯ್ತು ಬಯಕೆಗಳೆಲ್ಲ. ಅಮ್ಮ ತಾಯಿ ಯಾರಿದ್ದೀರಮ್ಮ? ಯಾಕಮ್ಮ ತಾಯಿ? ಯಾರಪ್ಪ ನೀವು? ಏನು ಕಾರಣಕ್ಕಾಗಿ ಬಂದಿರಿ? ತಾಯಿ, ತಮ್ಮಣ್ಣನಾದ ಶ್ರೀಮನ್ ನಾರಾಯಣ ಆಜ್ಞೆಯಿಂದ ಬಂದ ಅವನ ದೂತರು ನಾವು. ಶ್ರೀಮನ್ನಾರಾಯಣ ತಮಗ ತಿಳಿಸಿದ ಪ್ರಕಾರ ನಿಮ್ಮ ಕಂದನು ನಮಗೆ ಕೊಡರಿ. ಕಂದ ನಿಮ್ಮ ಕಂದನನ್ನು ಕೊಂದು ಬರಬೇಕೆಂದು ನಮ್ಮನ್ನು ಕಳಿಸಿದ್ದಾರೆ. ತಾಯಿ, ನಿಮ್ಮ ಕಂದನನ್ನು ನಮಗೆ ಕೊಡಬೇಕು. ಕಂದ ತಾಯಿ ವಚನ ಕೊಟ್ಟಿದ್ದೀರಿ ನಮ್ಮ ಗುರುದೇವನಿಗೆ. ಹೇಗೆ ಕೊಡಲಿ ಕಂದ ನಿನ್ನನ್ನು? ಇಲ್ಲ, ನನ್ನ ಕಂದನನ್ನು ನಾನು ಕೊಡಲಾರೆ. ಇಲ್ಲ ಇಲ್ಲ, ಸಾಧ್ಯವಿಲ್ಲ. ತಾಯಿ, ಹೀಗೆ ಕುಳಿತರೆ ಉಪಯೋಗವಿಲ್ಲ. ನಿಮ್ಮ ಕಂದನನ್ನು ನಮ್ಮ ತಲೆಯ ಮೇಲಿಡೇರಿ. ಕಂದ ಕಂದ ಅಗಲಿದೀಯ ಕಂದ ನೀಯನ ಅಗಲಿದೀಯ ಕಂದ ನೀಯನ ಕಂದ
ಪರದೇಶ ನೀನಾದೇನೋ ಕಂದ ಅಗಲಿದೀಯ ಕಂದ ನೀಯನ ಅಗಲಿದೀಯ ಕಂದ ನೀಯನ ಅಗಲಿದೀಯ ಕಂದ ಅಗಲಿದೀಯ ಕಂದ ಕಂದ ಏನೋ ನನ್ನ ಸಹಚರರೇ, ಈ ಕಂದನನ್ನು ಕೊಲ್ಲುವ ಅನಿಸಿಕೆಯನ್ನು ವಿಚಾರದಲ್ಲಿ ತಿಳಿಸಿರಿ. ತಿಳಿಸೋದೇನು ಬಂತು? ಶ್ರೀಮನ್ ನಾರಾಯಣ ಹೇಳಿದ ಪ್ರಕಾರ ಈ ಕಂದನನ್ನು ಕೊಂದು ಹೋಗುವುದು ಸರಿಯಾದ ಮಾರ್ಗ. ಹೌದು, ಕೊಲ್ಲದೆ ಹೋದ್ರೆ ನಮ್ಗೆ ನಾರಾಯಣ ದೇವ ಶ್ರಾಪ ಕೊಡ್ತಾನೆ. ಅದಕ್ಕಾಗಿ ಈ ಕಂದನನ್ನು ಕೊಂದು ಹೋಗೋಣ. ನೀವು ಹೇಳುವುದೇನೋ ಸರಿ ಇದೆ. ಶಿಶು ಹತ್ಯೆ ಮಹಾಪಾಪ. ಅದಕ್ಕಾಗಿ ಈ ಕಂದನನ್ನು ಕೊಲ್ಲೋದು ಬೇಡ ಅಂತ ನನಗೆ ಅನಿಸುತ್ತದೆ. ಹೌದು ಹೌದು, ಶಿಶು ಹತ್ಯೆ ಮಹಾಪಾಪ. ಅದಕ್ಕಾಗಿ ಈ ಕಂದನನ್ನು ಜೀವಂತ ಬಿಟ್ಟು ಹೋಗೋಣ, ನಡೆಯರೆ. ಹಾಗಾದರೆ ಶ್ರೀಮನ್ ನಾರಾಯಣನಿಗೆ ಕೂಸಿನ ರಕ್ತ ತರಲು ಹೇಳಿದ್ದಾನೆ, ಹೀಗೆ ಮಾಡುವುದು? ಅದಕ್ಕಾಗಿ ನಾನೊಂದು ಉಪಾಯ ಹೇಳ್ತೀನಿ ಕೇಳ್ರಿ. ಈ ಕಂದನ ಇಲ್ಲ ಜೀವಂತ ಬಿಟ್ಟು ಒಂದು ಮರವನ್ನು ಹುಡುಕಿ ಅದನ್ನ ಕೊಂದು ಅದ್ರ ರಕ್ತ ನಮ್ಮ ಗುರಿಗೆ ಹೋಗಿ ಮುಟ್ಸೋಣ. ಹೌದು, ಹಾಗೇ ಮಾಡೋಣ, ನಡೆಯಿರಿ. ಇದೇ ಕದಳೆಯ ವನದಲ್ಲಿ ಈ ಕಾಂಚಾಲ ಮರಕ್ಕೆ ತೊಟ್ಟಿಲ ಕಟ್ಟೋಣ, ಬನ್ನಿರಿ. ಬನ್ನಿರಿ, ಕಟ್ಟೋಣ. ನಡೆಯಿರಿ, ಒಂದು ಮರವನ್ನು ಹುಡುಕಿ ಅದರ ರಕ್ತವನ್ನು ನಮ್ಮ ಗುರುವಿಗೆ ತೋರಿಸೋಣ. ನಡೆಯಿರಿ, ಹಾಗೆ ಮಾಡೋಣ. ದೇವ, ಕೈಲಾಸನಾಥ ಪರಮೇಶ್ವರ, ಲೋಕಪಾಲಕ ಶಂಕರ, ಇಂದು ನಮ್ಮ ಮಂದಿರದಲ್ಲಿ ಏನೇನು ಅಪಶಕನಗಳು ಆಗುತ್ತಿವೆ ಮತ್ತು ಏನೇನು ವಿಚಿತ್ರ ಸನ್ನಿವೇಶಗಳು ತೋರುತ್ತವೆ. ನನಗೇಕೋ ಅಸಮಾಧಾನ ಆದಂತೆ ಆಗುತ್ತದೆ ದೇವ. ಯಾಕೆ ಹೀಗಾಯ್ತಿರಬಹುದು? ಸದ್ಧರ್ಮಿಣಿಯಾದ ಪಾರ್ವತ ದೇವಿ, ನಾನಿರುವಾಗ ನೀನು ಯಾವುದಕ್ಕೂ ಭಯ ಪಡಬೇಡ ಮತ್ತು ಸಂಕೋಚವನ್ನು ಪಟ್ಟಿಕೊಳ್ಳಬೇಡ. ದೇವ, ನೀವು ಏನೇ ಹೇಳಿದರೂ ನನಗೆ ಸಮಾಧಾನವಾಗುತ್ತಿಲ್ಲ. ನನಗೆ ಏಕೆ ಹೀಗೆ ಆಗುತ್ತದೆ ಎಂಬುದನ್ನು ನೀವು ಬೇಗನೆ ತಿಳಿಸಬೇಕು. ನೀನು ಬಲು ಹಠಸಬಹುದವಳು. ಕೇಳು, ನಿನಗಾಗುತ್ತಿರೋ ಅಪಶಕುನದ ಬಗ್ಗೆ ವಿಷಯ ತಿಳಿಸಬೇಕಾದ್ರೆ ಆ ವಿಷಯ ಹೀಗಿದೆಯಲ್ಲ. ಸದ್ವಿನಿಪೂರಿತನಾದ ಪರಶಿವನೇ, ಇಂದು ತಮ್ಮ ಸೇವೆಯನ್ನು ಮಾಡುವಾಗ ನನ್ನ ಗುರು ವೀರಭದ್ರ ದೇವನು ಒಂದು ಕೂಸಾಗಿ ಹೇಳುತ್ತಿರುವುದು ಕಂಡಂತಾಯಿತು. ಆದುದರಿಂದ ನನ್ನ ಶ್ರದ್ಧಾಂತಕರಣವು ಭಂಗವಾದಂತಾಯಿತು. ಇದಕ್ಕೆ ಕಾರಣವೇನೆಂದು ಕೇಳಲು ಓಡೋಡಿ ಬಂದೆ ದೇವ. ಸ್ವಾಮಿ ಪರಶಿವನೇ, ಇದೇನು ವಿಚಿತ್ರಗಳು? ಹೀಗೆ ಕಾಣಿಸಿಕೊಳ್ಳುತ್ತಿರುವ ಕಾರಣವನ್ನು ನೀವು ನನಗೆ ಬೇಗನೆ ತಿಳಿಸಬೇಕು. ನನಗೆ ಹೀಗಾಯ್ತೆಂದು ಹೇಳುವಷ್ಟರಲ್ಲಿ ಈ ನಿಮ್ಮ ಸೇವಕ ಶಿವಗಿರಿ ಸಿದ್ಧನಿಗೆ ಹೀಗಾಯಿತು. ಕಾರಣ ಏನು ದೇವ? ಕೇಳರಿ, ನನ್ನ ಮಗುವಾದ ಆಕಾಶ ಭರಮ ಹಾಗೂ ಅವನ ಸತಿ ಸೂರಮ್ಮದೇವಿ ಉದರದಿಂದ ಸ್ವತಃ ವೀರಭದ್ರನೇ ಜನಿಸುತ್ತಾನೆ. ಅವನೇ ಚಂದನಗಿರಿ ಪಟ್ಟಣದಲ್ಲಿ ಜನಿಸಿದ್ದಾನೆ. ಮುಂದೇನಾಗಿದೆ ದೇವ? ನನ್ನ ಮಾಯಿಂದ ಶ್ರೀಮನ್ನಾರಾಯಣ ಮಾಡಬಾರದ ಹೇಕೃತ್ಯಗಳನ್ನು ಮಾಡುತ್ತಾ ತನ್ನ ಮಾನಭಂಗ ತಡಿಸುವ ಸಲುವಾಗಿ ತನ್ನಳಿಯನಾದ ಬೀರೇಶನನ್ನು ಕೊಲ್ಲಬೇಕೆಂದು ತನ್ನ ದೂತರನ್ನು ಕಳಿಸಿದ್ದಾನೆ. ಆದರೆ
ನನ್ನ ಸೃಷ್ಟಿಯ ನಿಯಮದಂತೆ ದುಷ್ಟರ ಸಂಹಾರ ಶ್ರೇಷ್ಠರ ಪರಿಪಾಲನೆ ಮಾಡಬೇಕಾದುದರಿಂದ ಬೀರೇಶನನ್ನು ಕೊಲ್ಲಲು ಹೋದ ದೂತರ ಮನದಲ್ಲಿ ಶಿಶುವನ್ನು ಕೊಲ್ಲಬಾರದೆಂಬಂತ ಬುದ್ಧಿಯನ್ನು ಹಾಕಿದ್ದೇನೆ. ಆದುದರಿಂದ ಆ ಕೂಸು ಸಾಯದೆ ಕದಳಿವನದಲ್ಲಿ ಕಾಂಚಾಲ ಮರದಲ್ಲಿ ತೊಟ್ಟಳದೊಳಗೆ ಒಂಟಿಯಾಗಿ ಬೀರೇಶನನ್ನು ಬಿಟ್ಟ ಬಂದಿರೋರು. ಒಂಟಿಯಾದ ಕೂಸು ಅಳುತ್ತಿರೋದ್ರಿಂದ ನಿಮಗೆ ಹೀಗೆಲ್ಲ ಅಪಶಕುನವಾಗುತ್ತದೆ ತಿಳಿದೇ? ದೇವ ಪರಮದಯಾಳು, ನನ್ನ ಗುರು ವೀರಭದ್ರ ದೇವನು ವೀರೇಶನಾಗಿ ಜನಿಸಿರುವರೇ? ಹೌದು ಸ್ವಾಮಿ ಶಂಕರ, ನಾವು ಈಗಲೇ ಆ ಬೀರೇಶನನ್ನು ನೋಡಿ ಅವನಿಗೆ ಯಾವ ತೊಂದರೆಯಾಗದಂತೆ ವ್ಯವಸ್ಥೆ ಮಾಡಿ ಬರೋಣ. ಈಗಲೇ ಹೊರೋಣ, ನಡೆಯಿರಿ. ಹೌದು ದೇವ, ನಾನು ನನ್ನ ಗುರುವಿನ ಹತ್ತಿರ ಬರುತ್ತೇನೆ. ಬೇಡನದೇ ಕರೆದುಕೊಂಡು ಹೋಗಿ ದೇವ. ಆಗಲಿ, ನಿಮ್ಮಿಬ್ಬರ ಇಷ್ಟೇ ಅಂತೆ ಆಗಲಿ. ನಾವೀಗಲೇ ಭೂಲೋಕಕ್ಕೆ ಹೋಗಿ ಅಲ್ಲಿ ಬೀರೇಶನನ್ನು ನೋಡಿ ಬರೋಣ, ಸಿದ್ಧರಾಗರಿ. ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು. ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ, ಎಲ್ಲರಲ್ಲಿ ಅವನೊಬ್ಬ ಮುದ್ದು ಬೀರ. ದೇವ, ಎಂಥದು ನಿನ್ನ ಲೀಲೆ! ಈ ಕೂಸಿಗೆ ಇದೆಂತ ಪರಶಿವನ ಜಾಲ! ಎಂಥ ವಿಚಿತ್ರ ಪ್ರಾರಬ್ಧ ಈ ಶಿಶುವಿನಿದು! ಹಿಂತರದಲ್ಲಿಯೂ ತನ್ನ ಸತ್ಯದ ಹೋರಾಟಕ್ಕಾಗಿ ಜೀವಂತದಲ್ಲ ಈ ಕಂದ. ದೇವ ಪ್ರಾಣನಾಥ, ಇದೆಂತ ದಾರುಣ ಸ್ಥಿತಿ ತಂದಿರುವುದು ಈ ಶಿಶುವಿಗೆ. ಇಂಥ ಭೀಕರ ಭಯಂಕರ ಕಾಡಾರಣ್ಯದಲ್ಲಿಯೂ ಇದಕ್ಕೆ ಜೀವದಾನವೇ? ಇದೆಂತ ತಮ್ಮ ಮಾಯದೇವಿ. ಪಾರ್ವತಿ, ಈ ನನ್ನ ಆಶೀರ್ವಾದದಿಂದ ನಿನ್ನ ಮಲಿಗೆ ಹಾಲು ಬಂದು ಕುಡಿಸು, ತೃಪ್ತಿ ಪಡಿಸು ಈ ಕಂದನನ್ನು. ಆಗಲಿ ಪರಮಾತ್ಮ. ದೇವ, ಇಂದೊಂದು ದಿನ ನಾನು ಹಾಲು ಕುಡಿಸಿದೆ, ನಾಳೆಯಿಂದ ಈ ಕಂದನ ಹೊಟ್ಟೆ ಗತಿ ಹೇಗೆ ಪರಮಾತ್ಮ? ದೇವಿ, ಅದರ ಕಾಳಜಿಯನ್ನು ನೀನು ಮಾಡಬೇಡ. ಈಗಾಗಲೇ ನನ್ನ ಆಶೀರ್ವಾದದಿಂದ ಇದೇ ಗಿಡದ ಟೊಂಗೆಯಲ್ಲಿ ಒಂದು ಜೇನು ಹುಟ್ಟನ್ನು ನಿರ್ಮಿಸಿದ್ದೇನೆ. ಅದರಲ್ಲಿ ಸಾಕಷ್ಟು ತುಪ್ಪವನ್ನು ತುಂಬಿದ್ದೇನೆ. ಈ ಬೀರೇಶನು ತೊಟ್ಟಲದಲ್ಲಿ ಮಲಗಿ ಬಾಯಿ ತೆರೆದಾಗ ಒಂದೊಂದು ಹನಿ ತುಪ್ಪು ಬಾಯಿಯಲ್ಲಿ ಬೀಳುವಂತೆ ಮಾಡಿದ್ದೀನಿ ದೇವಿ, ಕಾಳಜಿ ಮಾಡಬೇಡ. ಆಹಾ, ನನ್ನ ಗುರುವಿಗೆ ಎಷ್ಟೊಂದು ಸೌಕರ್ಯ ನೀಡಿದ್ದಾನಲ್ಲ ಈ ಪರಮಾತ್ಮ. ಇನ್ನು ಏನೇನು ಮಾಡುತ್ತಾನೋ ನೋಡೋಣ. ಸ್ವಾಮಿ, ಈ ಕಂದನಿಗೆ ಎಷ್ಟು ದಿನಗಳಾದವು ಇಂದಿಗೆ? ಇಂದಿಗೆ 12 ದಿನಗಳು ಮುಗಿದು. ಪಾರ್ವತಿ, ಇಷ್ಟರಲ್ಲಿ ದೇವಲೋಕದ ದೇವಗಣಗಳೆಲ್ಲ ಬರುತ್ತಾರೆ. ಹೆಸರಿಡುವ ಕಾರ್ಯ ಮುಗಿಸಿಬಿಡ್ರಿ. ಆಗಲಿ ಪರಮಾತ್ಮ. ಹಲೋ ಹಲೋ, ಎಣ್ಣ ಜ್ಯೋತಿಯ ಕಂದ ಜೋ ಜೋ ಜೋ, ಎಣ್ಣ ಜ್ಯೋತಿಯ ಕಂದ ಜೋ ಜೋ. ಸೂರಮ್ಮ ದೇವಿಯ ಗರ್ಭದೆ ಜನಸೆ, ಸೂರಮ್ಮ ದೇವಿಯ ಗರ್ಭದ ಜನಸೆ. ಮಾವನ ಮೋಸವ ತಾಯಿಗೆ ಅರವಿ ಜೋ 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 ಜೋ, ಯಾರಿಗೆ ಅರವಿ ಜೋ 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 ಜೋ. ಎಣ್ಣ ಜ್ಯೋತಿಯ ಕಂದ ಜೋ ಜೋ ಓ ಜೋ, ಎಣ್ಣ ಜ್ಯೋತಿಯ ಕಂದ ಜೋ ಜೋ. ಪಾರ್ವತಿ ಶಿವನಿಂದ ಧನ್ಯತೆ ಹೊಂದಿ
ಪಾರ್ವತೀಶ್ವರನಿಂದ ಧನ್ಯತೆ ಒಂದೇ ಮಾನ್ಯನಾದಿನಿ ಭವದಿ ಅವತರಸಿ ಜೋ ಜೋ ಮಾನ್ಯನಾದಿನಿ ಭವದಿ ಅವತರಸಿ ಜೋ 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 ಎನ್ನ ಜ್ಯೋತಿಯ ಕಂದ ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಜೋ ಕನ್ನಡ ನಾಡಿನ ಕಸ್ತೂರಿ ಲೋಲ ಕನ್ನಡ ನಾಡಿನ ಕಸ್ತೂರಿ ಲೋಲ ಉಳಿಯಲು ನಿನ್ನೆಸರ ಸೂರ್ಯ ಇರೋ ತನಕ ಜೋ ಜೋ ಉಳಿಯಲು ನಿನ್ನೆಸರ ಸೂರ್ಯ ಇರೋ ತನಕ ಜೋ 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 ಎನ್ನ ಜ್ಯೋತಿಯ ಕಂದ ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಜೋ ಮಾ ಪುಣ್ಯ ಪಡೆದ ತೋರ್ಗಟ್ಟೆ ಪುರದೆ ಮಾ ಪುಣ್ಯ ಪಡೆದ ತೋರ್ಗಟ್ಟೆ ಪುರದೆ ಪುಣ್ಯ ಜೀವಿಗೆಲ್ಲ ಮಹಿಮಾ ತೋರಿದು ಜೋ ಜೋ ಜೀವಿಗೆಲ್ಲ ಮಹಿಮಾ ತೋರಿದು ಜೋ 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 ಎನ್ನ ಜ್ಯೋತಿಯ ಕಂದ ಜೋ 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 ಎನ್ನ ಜ್ಯೋತಿಯ ಕಂದ ಜೋ 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 ಎನ್ನ ಜ್ಯೋತಿಯ ಕಂದ ಜೋ 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 ಎನ್ನ ಜ್ಯೋತಿಯ ಕಂದ ಜೋ 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 ಎನ್ನ ಜ್ಯೋತಿಯ ಕಂದ ಜೋ ಜೋ ಅಕ್ಕ ಈ ಕಂದನಿಗೆ ಹೆಸರಿಡಮ್ಮ. ಆಗಲಿ ತಂಗಿ. ಬಿರೇಶ ಬಿರೇಶ ಕುರ್ರ ಗಜಲಿಂಗೇಶ ಗಜಲಿಂಗೇಶ ಕುರ್ರ ಕಾಸಿಲಿಂಗ ಕಾಸಿಲಿಂಗ ಕುರ್ರ ವೀರಭದ್ರ ವೀರಭದ್ರ ಕುರ್ರ ಕರ್ಸಿತ ಕರ್ಸಿತ ಕುರ್ರ ಕೊಟ್ ಜಾಜರ್ ದೇವಾದಿ ದೇವ ಪರಮಾತ್ಮ, ಈ ಖುಷಿ ಈ ಕಂದನಿಗೆ ಇನ್ನೂ ಎಷ್ಟು ವರ್ಷಗಳ ಕಾಲ ಈ ರೀತಿ ವನವಾಸ ಉಂಟು ನಮಗೆಲ್ಲ ತಿಳಿಸಬೇಕು ಪರಮಾತ್ಮ. ಕೇಳಿರಿ, ಈ ಬೀರೇಶನಿಗೆ ಇನ್ನು 2 ವರ್ಷ 9 ತಿಂಗಳ 6 ದಿನಗಳವರೆಗೆ ಇದೇ ರೀತಿ ಒಂಟಿ ವನವಾಸಿದೆ. ಮುಂದೆ ಈತನು ವಿಷ್ಣುವಿನ ಅವತಾರವಾದ ಮಾಯಮ್ಮನ ಮಲಿಹಾಲ ಕುಡಿದು ಮಂದನಗಿರಿಯಲ್ಲಿ ಜೋಪಾನಾಗಿ ಅನೇಕ ಪೌಡಗಳನ್ನು ಜರುಗಿಸುತ್ತಾ ದುಷ್ಟರ ಸಂಹಾರ ಶ್ರೇಷ್ಠರ ಪರಿಪಾಲನೆ ಮಾಡುತ್ತಾ ಮುಂದೆ ಕೆಲಕಾಲ ಗತಿಸಿದ ನಂತರ ಭಕ್ತುದ್ಧಾರ ಮಾಡುತ್ತಾ ಆನಂದ ಸುಖ ಸಪ್ಪತ್ತಿಯಲ್ಲಿ ಇರ್ತಾನೆ. ನಡೆಯರಿ, ಕೈಲಾಸಕ್ಕೆ ಹೋಗೋಣ. ದೇವ, ನನ್ನ ಗುರು ಬೀರೇಶನನ್ನು ಬಿಟ್ಟು ನಾನು ಬರುವುದಿಲ್ಲ. ಅವರ ಸೇವೆಗೆ ಅವಕಾಶ ಮಾಡಿಕೊಡಿ ದೇವ. ಆಗಲಿ, ಕೆಲವೊಂದು ದಿನಗಳವರೆಗೆ ಇವನ ಜೊತೆ ಗಿಳಿರಾಮನಾಗಿರು. ನಂತರ ಬಪ್ಪನನೆಂದು ಹೆಸರು ಪಡೆದು ಮಾನವನಾಗಿ ಸೇವೆ ಮಾಡು. ಆಗಲಿ ದೇವ, ನನಗೆ ಆಶೀರ್ವದಿಸಿ. ತಥಾಸ್ತು.